ಇಂಡಿಯಾದ T20 ಸ್ಕ್ವಾಡ್ ಅನೌನ್ಸ್ ಆಗಿದೆ. ಏಷ್ಯನ್ ಗೇಮ್ಗೆ ಮತ್ತು ಐರ್ಲೆಂಡ್ ಸೀರೀಸ್, ಇಂಗ್ಲೆಂಡ್ ಸೀರೀಸ್ಗೆ ನೋಡೋಣ ಬನ್ನಿ. ಹೊಸ ಕ್ಯಾಪ್ಟನ್, ಹೊಸ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಲೈಕ್ ಮಾಡಿ. ಬನ್ನಿ, ಹೊಸ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರ ಸಾರಥ್ಯದಲ್ಲಿ ಈ ಟೀಮು ಬಿಡುಗಡೆ ಆಗಿದೆ. ಮೊದಲಿಗೆ ಏಷ್ಯನ್ ಗೇಮ್ಗೆ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ನೀವು ಸೈಡ್ ಅಲ್ಲಿ ಹಾಕಿದೀವಿ, ನೋಡ್ತಾ ಇರಬಹುದು. ಏಷ್ಯನ್ ಗೇಮ್ಗೆ ಸ್ಕ್ವಾಡ್ ಯಾವ ರೀತಿ ಇದೆ ಅಂದ್ರೆ, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆದ್ರೆ ತಿಲಕ್ ವರ್ಮಾ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಮತ್ತು ಅದೇ ರೀತಿ ಬ್ಯಾಟಿಂಗ್ ಕ್ಯಾಟಗರಿಲಿ ಅಭಿಷೇಕ್ ಶರ್ಮಾ ಮತ್ತು ಸೂರ್ಯವಂಶಿ ಅವರು ಆಡ್ ಆಗಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಒಂಥರ ನೋಡ್ಬೋದು. ವೈಭವ್ ಸೂರ್ಯವಂಶಿ ಅವರಿಗೆ ಚಾನ್ಸ್ ಸಿಕ್ಕಿದೆ ಸ್ಕ್ವಾಡ್ ಅಲ್ಲಿ. ಟೀಮ್ ಅಲ್ಲಿ 11 ಅಲ್ಲಿ ಚಾನ್ಸ್ ಸಿಗುತ್ತಾ ನೋಡೋಣ. ಇನ್ನು ವಿಕೆಟ್ ಕೀಪರ್ ಕೋಟಾದಲ್ಲಿ ಚಾನ್ಸ್ ಸಿಕ್ಕಿರುವಂತದ್ದು ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಅವ್ರಿಗೆ ಒಂಥರ ಎರಡು ಬೆಸ್ಟ್ ಪಿಕ್ ಆಗಿದೆ. ಇಬ್ರು IPL ಅಲ್ಲಿ ಚೆನ್ನಾಗಿ ಆಡಿ, ಸಂಜು ಚೆನ್ನಾಗಿ ಆಡಿಲ್ದೇ ಇರ್ಬೋದು, ಸೆಂಚುರಿ ಎಲ್ಲ ಹೊಡೆದ್ರು, ಅದರಿಂದ ಅವರು ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಆಲ್ರೌಂಡರ್ ಕ್ಯಾಟಗರಿಲಿ ನೋಡೋದಾದ್ರೆ ಹಾರ್ದಿಕ್ ಪಾಂಡ್ಯರ್ಗೆ ಕೋಕ್ ಕೊಟ್ಟಿದ್ದಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯರ್ ಬದಲು NKR ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ, ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ. ಇನ್ನು ನೆಕ್ಸ್ಟ್ ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಶಿವಮ್ ದುಬೆ ಅವರು ಆಬ್ವಿಯಸ್ಲಿ ಮೊದಲಿದ್ದ ರೀತಿನೇ ಇದ್ದಾರೆ. ಇನ್ನು ನೆಕ್ಸ್ಟ್ ಈ ಕಡೆ ನೋಡೋದಾದ್ರೆ ಬೌಲಿಂಗ್ ಕ್ಯಾಟಗರಿಲಿ ಕುಲ್ದೀಪ್ ಯಾದವ್ ಅವ್ರಿಗೆ ಕೋಕ್ ಕೊಟ್ಟು ರವಿ ಬಿಷ್ಣೋಯ್ ಅವ್ರನ್ನ ತಂದಿದ್ದಾರೆ ಕುಲ್ದೀಪ್ ಯಾದವ್ ಅವ್ರ ಜಾಗದಲ್ಲಿ. ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ಏಷ್ಯನ್ ಗೇಮ್ಗೆ ಮಾತ್ರ ಇದ್ದಾರೆ. ಇನ್ನು ನೆಕ್ಸ್ಟ್ ಹರ್ಷಿತ್ ರಾಣ್ ಅವರು, ಇದೊಂಥರ ಅಚ್ಚರಿ ವಿಷಯ. ಅವರು ಕಳೆದ 3-4 ತಿಂಗಳಿಂದ ಯಾವುದೇ ಕ್ರಿಕೆಟ್ ನ ಆಡಿಲ್ಲ, ಆದ್ರೂ ಕೂಡ ಇಲ್ಲಿ ಬಂದು ಏಷ್ಯನ್ ಗೇಮು ಮತ್ತು ಸೀರೀಸ್ ಗಳನ್ನ ಆಡ್ತಾ ಇದಾರೆ ಅಂದ್ರೆ ಇದು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಒಂಥರ ಆಶ್ಚರ್ಯ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಹರ್ಷದೀಪ್ ಸಿಂಗ್ ಅವರು IPL ಅಲ್ಲಿ ಚೆನ್ನಾಗಿ ಆಗಿಲ್ಲ, ಒಂದು ಇಂಡಿಯನ್ ಟೀಮ್ ಅಲ್ಲಿ ಚೆನ್ನಾಗಿ ಆಡಿರೋದ್ರಿಂದ ಅವ್ರ ಸ್ಥಾನನ ಉಳಿಸ್ಕೊಂಡಿದ್ದಾರೆ. ಇನ್ನು ಸ್ಪಿನ್ ಮಾಂತ್ರಿಕ ವರುಣ್ ಚಕ್ರವರ್ತಿ ಅವರು ಕೂಡ ಇದೇ ಸ್ಕ್ವಾಡ್ ಅಲ್ಲಿ ಇದ್ದಾರೆ. ಇದು ಏಷ್ಯನ್ ಗೇಮ್ ಸ್ಕ್ವಾಡ್ ಆದ್ರೆ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಇಂಗ್ಲೆಂಡ್ ಸೀರೀಸ್ ಮತ್ತು ಐರ್ಲೆಂಡ್ ಸೀರೀಸ್ಗೆ ಸ್ಕ್ವಾಡ್ ಅನೌನ್ಸ್ ಮಾಡಿರೋದು ಕೂಡ ಹಾಕಿದೀನಿ. ಏನಂತೆ ಸ್ಕ್ವಾಡ್, ಅದೇ ಸ್ಕ್ವಾಡ್, ಸೇಮ್ ಸ್ಕ್ವಾಡ್ ಇದೆ. ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ನಿತೀಶ್ ಕುಮಾರ್ ರೆಡ್ಡಿ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಶಿವಮ್ ದುಬೆ, ಇಲ್ಲಿ ಗಂಟ ಸೇಮ್ ಇದೆ. ಇನ್ನು ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ಬೌಲಿಂಗ್ ಕೂಡ 4 ಜನ ಸೇಮ್ ಇದೆ. ರವಿ ಬಿಷ್ಣೋಯಿ, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ. ಇನ್ನು ಜಸ್ಪ್ರೀತ್ ಬುಮ್ರಾ ಅವರಿಗೆ ಕೋಕ್ ಕೊಟ್ಟು ಇಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಿನ್ಸ್ ಯಾದವ್, ಇಲ್ಲೂ ನೋಡಬಹುದು. ಪ್ರಿನ್ಸ್ ಯಾದವ್ಗೆ IPL ಅಲ್ಲಿ ಚೆನ್ನಾಗಿರೋದ್ರಿಂದ ಚಾನ್ಸ್ ಕೊಟ್ಟಿದ್ದಾರೆ, ಇವರಿಬ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಚಾನ್ಸ್ ಸಾಕಷ್ಟು ಜನ ಚೆನ್ನಾಗಿ ಆಡೋರು ಈ ಸಲ IPL ಅಲ್ಲಿ, ಅರೆ ಅವ್ರಿಗೆಲ್ಲ ಚಾನ್ಸ್ ಸಿಕ್ಕಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಗೆ ಚಾನ್ಸ್ ಸಿಗ್ಬೇಕಾಯ್ತು, ಅದು ರಜತ್ ಪತಿದಾರ್ಗೆ. ರಜತ್ ಪತಿದಾರ್ ಕ್ಯಾಪ್ಟನ್ ಆಗಿ T20ಗೆ ಡೆಬ್ಯೂನೇ ಮಾಡಿಲ್ಲ, ಒಂದ್ ಮ್ಯಾಚ್ ಆಡಿಲ್ಲ, ಆದ್ರೂ ಕೂಡ 2 IPL ಟ್ರೋಫಿನ ಗೆಲ್ಸಿದ್ದಾರೆ. ಲಾಸ್ಟ್ 2 ಸೀಸನ್ IPL ಸೀಸನ್ ಅಲ್ಲಿ ಹತ್ರ 900 ರನ್ ಹೊಡೆದಿದ್ದಾರೆ. 900 ರನ್ ಹೊಡೆದು 2 ಸೀಸನ್ ಅಲ್ಲಿ ಕ್ಯಾಪ್ಟನ್ ಆಗಿ ಟ್ರೋಫಿ ಗೆಲ್ಸಿದ್ರು ಕೂಡ ಅವ್ರು ಚಾನ್ಸ್ ಕೊಟ್ಟಿಲ್ಲ. ಇದು ಈ ರೀತಿ ಇದೆ ಸ್ಕ್ವಾಡ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.